ಇನ್ನು ಡೆವಿಲ್ ಸಿನಿಮಾದ 2ನೇ ಹಾಡು ಕೂಡ ಇವತ್ತು ರಿಲೀಸ್ ಆಗ್ತಿದೆ. ಒಂದೇ ಒಂದು ಸಲ ಅನ್ನೋ ಹಾಡು ಬಿಡುಗಡೆ ಆಗ್ತಿರುವಂತದ್ದು. ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ. ದರ್ಶನ್ ಲುಕ್ ಕೂಡ ಸೂಪರ್ ಆಗಿದೆ. ಅದ್ರ ಜೊತೆಗೆ ರಚನಾ ರೈ ಅವರು ಕೂಡ ಸಿಕ್ಕಾಪಟ್ಟೆ ಹಾಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಈ ಸಿನಿಮಾದ ಸಾಂಗ್ ಶೂಟ್ ಏನಿದೆ ಅದು ಥೈಲ್ಯಾಂಡ್ ನಲ್ಲಿ ನಡೆದಿರುವಂತದ್ದು. ಹಾಡಿನ ಚಿತ್ರೀಕರಣ. ದರ್ಶನ್ ಲುಕ್ ನೋಡಿ ಫಿದಾ ಆಗಿದ್ದಾರೆ ಫ್ಯಾನ್ಸ್ಗಳು. ದರ್ಶನ್ ಸಿನಿಮಾದಲ್ಲಿ ಮೆಲೋಡಿ ಸಾಂಗ್ ಇರಲೇಬೇಕು, ಅದು ಫಿಕ್ಸ್. ಈಗ ಇದೊಂದು ಮೆಲೋಡಿ ಸಾಂಗ್ ಇರೋದನ್ನ ನೋಡಿ, ಹಾಗೆ ದರ್ಶನ್ ಅವರ ಹೊಸ ಲುಕ್, ರಚನಾ ರೈ ಅವರ ಹಾಟ್ ಲುಕ್ ಅನ್ನ ನೋಡಿ ಅವರ ಫ್ಯಾನ್ಸ್ಗಳಂತೂ ಫಿದಾ ಆಗೋಗ್ಬಿಟ್ಟಿದ್ದಾರೆ. ಎಸ್, ದರ್ಶನ್ ಅವರ ನ್ಯೂ ಲುಕ್ ಅಂತೂ ಸೂಪರ್ ಆಗಿದೆ. ಇನ್ನು ಈ ಒಂದು ಹಾಡಿಗೆ ಅಜನೀಶ್ ಲೋಕನಾಥ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿರುವಂಥದ್ದು. ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದ್ರ ಜೊತೆಗೆ ನಿಮಗೆ ನಿಲ್ಲೆ ನಿಲ್ಲೆ ಕಾವೇರಿ ಸಾಂಗ್ ಕೂಡ ನೆನಪಿರ್ಬೋದು. ದರ್ಶನ್ ಅವರ ಸೂಪರ್ ಹಿಟ್ ಸಾಂಗು. ರಚ್ಚು ಹಾಗೂ ದರ್ಶನ್ ಅವರು ಆ ಸಾಂಗ್ನಲ್ಲಿ ತುಂಬಾ ಕ್ಯೂಟಾಗಿ ನೃತ್ಯವನ್ನು ಮಾಡಿದ್ರು. ಹಾಗೆ ಒಂದು ಕ್ಯೂಟ್ ಆದಂಥ ಸನ್ನಿವೇಶಗಳು ಕೂಡ ಇದ್ವು. ಹಾಗೆ ಆ ಸಾಂಗ್ ಕೂಡ ತುಂಬ ಚೆನ್ನಾಗಿತ್ತು. ಈಗ ಅದೇ ರೀತಿ ಒಂದೇ ಒಂದು ಸಲ ಅನ್ನುವಂಥ ಈ ಹಾಡು ಕೂಡ ಸೂಪರ್ ಹಿಟ್ ಆಗುತ್ತಾ? ಯಾಕಂದ್ರೆ ದರ್ಶನ್ ಅವರಿಲ್ಲ ಪ್ರಮೋಷನ್ ಮಾಡೋದಕ್ಕೆ, ಆದ್ರೂ ಅವರ ಮೂವಿ ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಸಾಂಗ್ನ ಝಲಕ್ಗಳಾಗಿರ್ಬೋದು, ಎಲ್ಲವೂ ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡೆದುಕೊಳ್ತಿದೆ. ಅದಕ್ಕೆ ಜನ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ, ಅಭಿಮಾನಿಗಳು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಅನ್ನ ಹೇಗೆ ಗೆಲ್ಲಿಸಿದ್ರು ಸೆಲೆಬ್ರಿಟೀಸ್ಗಳು, ಅಭಿಮಾನಿಗಳು, ಅದೇ ರೀತಿ ಒಂದೇ ಒಂದು ಸಲ ಸಾಂಗ್ ಕೂಡ ಕ್ಲಿಕ್ ಆಗುತ್ತಾ? ಮತ್ತೆ ಈ ಒಂದು ಸಾಂಗ್ ಶೂಟ್ ಅನ್ನ ಮಾಡಿರುವುದು ಥೈಲ್ಯಾಂಡ್ ನಲ್ಲಿ. ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಆ ಒಂದು ಸ್ಥಳದಲ್ಲಿ ಈ ಒಂದು ಸಾಂಗ್ ಶೂಟ್ ಅನ್ನ ಮಾಡಿದ್ದಾರೆ. ಏನೋ ಒಂದು ಬೀಚ್, ಥೈಲ್ಯಾಂಡ್ ಬೀಚ್ ನಲ್ಲಿ ರಚನಾ ರೈ ಅವರು ತುಂಬಾ ಹಾಟ್ ಲುಕ್ ನಲ್ಲಿ ಎದ್ದು ನಡ್ಕೊ ಬರ್ತಿರುವಂತಹ ದೃಶ್ಯಗಳು. ಅದರ ಜೊತೆಗೆ ದರ್ಶನ್ ಅವರು ಒಂದು ಡಿಫ್ರೆಂಟ್ ಆದಂತಹ, ಒಂದು ಸ್ಟೈಲಿಶ್ ಆದಂತಹ ಒಂದು ಉಡುಗೆಯನ್ನ ತೊಟ್ಟು, ಡ್ರೆಸ್ ಅನ್ನ ತೊಟ್ಟು ಅವರು ಕೂಡ ನಡ್ಕೊಂಡು ಬರ್ತಿರುವಂತ ಅವರ ವಾಕಿಂಗ್ ಶಾರ್ಟ್ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅದ್ರ ಜೊತೆಗೆ ಅದರ ಝಲಕನ್ನ ನೋಡಿ ತುಂಬಾ ಜನ ವಾವ್ ಏನ್ ಸಖತ್ತಾಗಿದೆ, ಈ ಸಾಂಗು ಕೂಡ ಅಷ್ಟೇ ಸೂಪರ್ ಹಿಟ್ ಆಗಿರುತ್ತೆ. ಯಾಕಂದ್ರೆ ಮೆಲೋಡಿ ಸಾಂಗ್ಸ್ಗಳು ದರ್ಶನ್ ಅವ್ರಿಗೆ ತುಂಬಾ ಸೂಟಬಲ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಡ್ಯಾನ್ಸ್ ಮಾಡಕ್ ಬರಲ್ಲ, ಅವ್ರು ವಾಕಿಂಗ್ ಅಲ್ಲೇ ಸಾಂಗ್ ನ ಮುಗಿಸ್ಬಿಡ್ತಾರೆ. ಹೀರೋಯಿನ್ನ ತೋರಿಸೋದು ಮತ್ತೆ ಹೀರೋಯಿನ್ ಜೊತೆ ಒಂದಷ್ಟು ರೊಮ್ಯಾಂಟಿಕ್ ಆದಂತ ದೃಶ್ಯಗಳನ್ನ ಮಾಡೋದ್ರಲ್ಲೇ ಸಾಂಗ್ ನ ಮುಗಿಸ್ಬಿಡ್ತಾರೆ. ಸೊ ಹಾಗಾಗಿ ಆ ತರದ ಒಂದು ರೊಮ್ಯಾಂಟಿಕ್ ಸೀನ್ಗಳಾಗಿರ್ಬೋದು, ಜೊತೆಗೆ ಅವರ ವಾಕ್ಗೆ ಫ್ಯಾನ್ಸ್ಗಳು ಫಿದಾ ಆಗಿದ್ದಾರೆ. ಸೊ ಅವರ ವಾಕ್, ಹಾಗೆ ರಚನಾ ರೈ ಅವರ ಒಂದು ಹಾಟ್ ಲುಕ್, ಇದೆಲ್ಲವೂ ಸೇರ್ಕೊಂಡು ಒಂದೇ ಒಂದು ಸಲ ಹಾಡು ಈಗ ರಿಲೀಸ್ ಕೂಡ ಆಗಿದೆ. ನೀವು ಚೆಕ್ ಮಾಡ್ಬೋದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಈಗಾಗಲೇ ಟ್ರೆಂಡಿಂಗ್ ಶುರು ಮಾಡಿರ್ತಾರೆ. ಆ ಸಾಂಗ್ ಟ್ರೆಂಡಿಂಗ್ ಶುರುವಾಗಿರುತ್ತೆ. ಸೊ ಆ ಹಾಡು ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಅನ್ನೋ ಒಂದು ಹೋಪ್ಸ್ ಕೂಡ ಅವರ ಅಭಿಮಾನಿಗಳಲ್ಲಿದೆ. ಹಾಗೆ ದರ್ಶನ್ ಅವರಿಗೂ ಕೂಡ ಅವರ ಮೊದಲನೇ ಹಾಡು ಸೂಪರ್ ಹಿಟ್ ಆಯಿತು. 2ನೇ ಹಾಡಿಗಾದ್ರೂ ಇರ್ತಾರೆ ನಮ್ಮ ಅಂದರೆ ಸೆಲೆಬ್ರಿಟೀಸ್ಗಳ ಜೊತೆ ಇರಬೇಕು, ಮನೆಯವ್ರ ಜೊತೆ ಇರಬೇಕು, ಸಿನಿಮಾ ತಂಡದ ಜೊತೆ ನಿಲ್ಲಬೇಕು ಅಂತೇಳಿ ಸಾಕಷ್ಟು ಆಸೆಗಳನ್ನು ಇಟ್ಕೊಂಡಿದ್ರು. ಆದರೆ ಆಗಲಿಲ್ಲ, ಅವರಿಗೆ ಬೇಲ್ ಸಿಗ್ತಾ ಇಲ್ಲ, ಬೇಲ್ ಮೇಲಿಂದ ಮೇಲೆ ಕ್ಯಾನ್ಸಲ್ ಆಗ್ತಾ ಇದೆ. ಬಟ್ ಅವರು ಜೈಲ್ನಲ್ಲೇ ಇದ್ಕೊಂಡು ಅವರ ಸಿನಿಮಾಗೆ ಸಪೋರ್ಟನ್ನು ಮಾಡ್ತಿದ್ದಾರೆ. ಅವರ ಸಿನಿಮಾ ತಂಡಕ್ಕೆ ಏನು ಗೈಡ್ಲೈನ್ಸ್ ಅಂದರೆ ಏನೇನು ಗೈಡ್ ಮಾಡಬೇಕು, ಮತ್ತು ವಿಜಯಲಕ್ಷ್ಮಿ ಅವ್ರು ಏನು ಗೈಡ್ ಮಾಡಬೇಕು, ವಿಜಯಲಕ್ಷ್ಮಿ ಅವರು ಚಿತ್ರತಂಡದ ಜೊತೆ ನಿಂತು ಹೇಗೆ ಸಾಂಗ್ನ ಪ್ರಮೋಷನ್ ಮಾಡಬೇಕು, ಎಲ್ಲ ಕರ್ತವ್ಯಗಳನ್ನು ಅವ್ರು ನಿಭಾಯಿಸ್ತಿದ್ದಾರೆ. ಸೊ ಹೀಗಾಗಿನೇ ನೋಡಿ ಪ್ರಮೋಷನ್ ಕಾರ್ಯಗಳೆಲ್ಲವೂ ಕೂಡ ಸೂಪರ್ ಆಗಿ ನಡೀತಿರುವಂಥದ್ದು. ದರ್ಶನ್ ಅವರ ಡೆವಿಲ್ ಸಿನಿಮಾದ ಪ್ರಮೋಷನ್ ಆಕ್ಟಿವಿಟೀಸ್ ಈಗಾಗಲೇ ಶುರುವಾಗಿದೆ. ಡಿಸೆಂಬರ್ 12ಕ್ಕೆ ಚಿತ್ರ ರಿಲೀಸ್ ಆಗುತ್ತೆ, ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ. ಡೆವಿಲ್ ಸಿನಿಮಾಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ಡೆವಿಲ್ ಸಿನಿಮಾದ
ಆ ಒಂದು ಝಲಕ್ ಹೇಗಿರುತ್ತೆ ಅಂತಲೂ ನೋಡಬೇಕು. ಅದರ ಜೊತೆಗೆ ಈ ಸಾಂಗ್ಗಳ ಝಲಕ್ಕನ್ನು ನೋಡಿ ಈಗಾಗಲೇ ಕರ್ನಾಟಕದ ಜನರು ಫಿದಾ ಆಗಿರುವಂಥದ್ದು. ಯಾಕಂದರೆ ದರ್ಶನ್ ಅವರು ಜೈಲಲ್ಲಿ ಇದ್ರೂ ಕೂಡ ಅವರ ಸಿನಿಮಾದ ಕೆಲಸಗಳಿಗೆ ಎಲ್ಲೂ ಅಡೆತಡೆಗಳಾಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.